ಸೋನಿಯಾ ಗಾಂಧಿಗೆ ಬೈದರೆ ದ್ವೇಷವೋ, ಮೋದಿಗೆ ಬೈದರೆ ಇಲ್ಲವೋ? ಸೋನಿಯಾ ಗಾಂಧಿಗೆ ಬೈದ್ರೆ ಮಾತ್ರ ದ್ವೇಷ ಭಾಷಣನ, ಮೋದಿಗೆ ಬೈದ್ರೆ ದ್ವೇಷ ಭಾಷಣ ಅಲ್ವಾ? ಅಯ್ಯಯ್ಯೋ ರಂಗಣ್ಣ, ಇದು ಸೋನಿಯಾ ಗಾಂಧಿ ಮೋದಿ ಇವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ರಂಗಣ್ಣ. ದ್ವೇಷ ಬಿತ್ತುವ ಸಾಲಿನಲ್ಲಿ ವಾಹಿನಿಗಳೇ, ಮಾಧ್ಯಮಗಳೇ, ಟಿವಿ ಮಾಧ್ಯಮಗಳೇ ಮೊದಲ ಸಾಲಿನಲ್ಲೇ ಬಂದು ಕೂತ್ಕೊಳ್ತದೆ. ಫಸ್ಟ್ ರ್ಯಾಂಕ್ ನಿಮಗೆ ಸಿಗೋದು. ನನ್ನ ಪ್ರಕಾರ ಇದು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು. ಇದನ್ನು ಪಾಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇಂಥವ್ರ ಮಾತಿಗೆ ಕವಡೆ ಕಿಮ್ಮತ್ತಿನ ಬೆಲೆ ಕೊಡದೆ ತಾವೇನು ತೀರ್ಮಾನ ತೆಗೆದುಕೊಳ್ಬೇಕಂತ ಹೊರಟಿದ್ರೋ ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳ್ತೇನೆ. ಇಂಗ್ಲಿಷ್ ಹಿಂದೂಗಳು ಕಲಿಬಾರ್ದು ಅಂತ ಮೋಹನ್ ಭಾಗವತ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅದು ಆಂಗ್ಲರ ಭಾಷೆ ಅನ್ನೋ ಕಾರಣಕ್ಕೆ ಅದರಿಂದ ದೂರ ನಿಂತು ರಾಷ್ಟ್ರ ಪ್ರೇಮವನ್ನು ಮೆರೆದವರು ಇಲ್ಲಿನ ಮುಸಲ್ಮಾನರು. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಎರಡು ಸಬ್ಜೆಕ್ಟು. ಒಂದು, ಕರ್ನಾಟಕ ರಾಜ್ಯದಲ್ಲಿ ದ್ವೇಷ ಭಾಷಣಗಳಿಗೆ, ಅದು ಟಿ ವಿ ವಾಹಿನಿಗಳಲ್ಲಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಯೂಟ್ಯೂಬ್ನಲ್ಲಿರ್ಬೋದು, ಸಾರ್ವಜನಿಕ ವೇದಿಕೆಗಳಲ್ಲಿರ್ಬೋದು, ದ್ವೇಷವನ್ನು ಬಿತ್ತುವಂತಹ ಭಾಷಣಗಳನ್ನು, ಚರ್ಚೆಗಳನ್ನು ಮಾಡಿದರೆ ಅವರಿಗೆ 3 ವರ್ಷ ಜೈಲು, 5,000 ರೂಪಾಯಿ ದಂಡವನ್ನು ವಿಧಿಸುವಂತಹ ಒಂದು ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನನ್ನ ಪ್ರಕಾರ ಇದು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು. ಇದನ್ನು ಪಾಸ್ ಮಾಡಬೇಡಿ. ಪಬ್ಲಿಕ್ ಟಿವಿಯ ಖ್ಯಾತ ಪತ್ರಕರ್ತರಾದ ರಂಗಣ್ಣವರು ಉರಿದು ಬಿದ್ದದ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಜೊತೆಗೆ ಈ ಕಾನೂನಿನ ಅಗತ್ಯತೆಯ ಬಗ್ಗೆ ನಾನು ವಿವರಣೆ ಕೊಡಬೇಕಾಗಿದೆ. ಇನ್ನೊಂದು ವಿಚಾರ, ಹಿಂದೂಗಳು ಇನ್ನು ಮುಂದೆ ಇಂಗ್ಲೀಷ್ ಮಾತನಾಡಬಾರ್ದು, ಇಂಗ್ಲೀಷ್ನ ತ್ಯಜಿಸಬೇಕು. ಹಾಗೆ ಈ ಮಾಡರ್ನ್ ಡ್ರೆಸ್ಗಳು ಹಾಕೊಂಬಾರ್ದು. ಈ ಹರಿದೋಗಿರೋ ಜೀನ್ಸ್ ಇರ್ಬೋದು, ಅತ್ಯಾಧುನಿಕ ಡ್ರೆಸ್ ಕೋಡ್ಗಳು ಏನೇ ಇರ್ಬೋದು, ಅದನ್ನೆಲ್ಲ ತ್ಯಜಿಸಿ ಆ ಕಾಲದಲ್ಲಿ ಇತ್ತಲ್ಲ, ಹಳೇ ಕಾಲದಲ್ಲಿ ಇತ್ತಲ್ಲ, ಅದು ಯಾವ ಥರದ್ದು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ತೊಡಿ ಅಂತ ಮೋಹನ್ ಭಾಗವತ್ RSSನ ಮುಖ್ಯಸ್ಥರು ನಿನ್ನೆ ಕೇರಳದಲ್ಲಿ ಭಾಷಣ ಮಾಡಬೇಕಾದ್ರೆ ತನ್ನ ಹಿಂದೂ ಬಾಂಧವರಿಗೆ ಒಂದು ಅದ್ಭುತವಾದ ಸಂದೇಶವನ್ನು ರವಾನಿಸಿದ್ದಾರೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ದ್ವೇಷ ಭಾಷಣದ ವಿಚಾರಕ್ಕೆ ಬರೋಣ. ಯಾಕೆ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವ ತುರ್ತು ಅಗತ್ಯ ಇದೆ? ಇಟ್ಸ್ ಎಮರ್ಜೆನ್ಸಿ ಆ್ಯಕ್ಚುಲಿ. ಇವತ್ತು ನಾವು ಮಾಧ್ಯಮಗಳಿಗೆ ಗೋಧಿ ಮೀಡಿಯಾ ಅಂತ ಕರಿತೀವಿ. ಯಾಕೆ ಕರಿತೀವಿ? ಈ ಗೋಧಿ ಮೀಡಿಯಾ ಅನ್ನುವಂಥ ಕುಖ್ಯಾತಿಯನ್ನು ಈ ಮಾಧ್ಯಮಗಳು ಯಾಕೆ ಪಡ್ಕೊಂಡವು? ಹಲವು ಮಾಧ್ಯಮಗಳು, ಕೆಲ ಮಾಧ್ಯಮಗಳು ಅಂದರೆ ಒಂದೆರಡು ಮಾಧ್ಯಮಗಳನ್ನು ನಾವು ಹೊರತುಪಡಿಸಿ ಮಾತನಾಡೋದು. ಆದರೆ ಯಾಕೆಂದರೆ ಅವರು ದ್ವೇಷ ಬಿತ್ತುವ ಕೆಲಸವನ್ನೇ ಮಾಡಿದ್ರು. ಈಗ ಅನೇಕ ಪತ್ರಕರ್ತರು ನೋಡಿ, ಟಿ ವಿ ಚಾನಲ್ನಲ್ಲಿ ಕೂತ್ಕೊಂಡು, ಪ್ಯಾನಲ್ ಕೂತ್ಕೊಂಡು ಡಿಸ್ಕಷನಲ್ಲಿ ದ್ವೇಷವನ್ನೇ ಬಿತ್ತುವಂತಹ ಡಿಬೇಟನ್ನೇ ಮಾಡ್ತಾರೆ. ಹಿಂದೂ ಮುಸ್ಲಿಂ ಜಾತಿ ನಡುವೆ ವೈರುಧ್ಯಗಳು, ತಮಾಷೆಗಳು ಮಾಡಿಕೊಂಡು ಈ ದೇಶದ ಒಳಗಡೆ ದ್ವೇಷವನ್ನು ಬಿತ್ತುವಂಥ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ. ಕರ್ನಾಟಕ ಸರ್ಕಾರ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ನೇನು ಅದನ್ನು ಕಾನೂನು ರೂಪದಲ್ಲಿ ಕಾರ್ಯಗತಗೊಳಿಸೋದಕ್ಕೆ ಮುಂದಾಗಿದೆ. ಬಜೆಟ್ ಅಧಿವೇಶನದಲ್ಲಿ ಈ ಬಿಲ್ಲನ್ನು, ಹೇಟ್ ಸ್ಪೀಚ್ ಬಿಲ್ ಮಂಡಿಸುವಂಥ ಸಾಧ್ಯತೆ ಇದೆ. ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ಹೋರಾಟ, ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ವಿಧೇಯಕ 2025 ಕರಡನ್ನು ಕಾನೂನು ಇಲಾಖೆ ಸಿದ್ಧಪಡಿಸಿದೆ. ಜಾತಿ ಧರ್ಮ ಆಧರಿಸಿ ದ್ವೇಷ ಭಾಷಣ ಮಾಡಿದರೆ ಜೈಲ್ ಗ್ಯಾರಂಟಿ. ಧಾರ್ಮಿಕ ಜನಾಂಗೀಯ ಜಾತಿ ಅಥವಾ ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟುವಿನ ಕುರಿತು ದ್ವೇಷ ಭಾಷಣ ಮಾಡುವಂತಿಲ್ಲ. ಬಜೆಟ್ ಅಧಿವೇಶನದಲ್ಲಿ ಈ ಬಿಲ್ ಮಂಡನೆ ಆಗ್ತದೆ. ದ್ವೇಷ ಭಾಷಣ ಮಾಡುವಂತಿಲ್ಲ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ? ಟಿವಿ ವಾಹಿನಿಗಳಿಗೆ, ಪತ್ರಿಕೆಗಳಿಗೆ, ಸಾರ್ವಜನಿಕ ಸ್ಥಳದಲ್ಲಿ ದ್ವೇಷಪೂರಿತ ಭಾಷಣ ಮಾಡೋರಿಗೆ, ಸಾಮಾಜಿಕ ಜಾಲತಾಣದಲ್ಲಿ ದ್ವೇಷವನ್ನು ಕಕ್ಕುವರಿಗೆ, ಯೂಟ್ಯೂಬ್ ಇರ್ಬೋದು, ಬೇರೆ ಬೇರೆ ಡಿಜಿಟಲ್ ಮಾಧ್ಯಮಗಳ ಮೂಲಕ ದ್ವೇಷವನ್ನು ಹರಡೋರಿಗೆ ಎಲ್ಲರಿಗೂ ಕಡಿವಾಣ ಹಾಕುತ್ತೇವೆ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಇನ್ನೇನು ಬಿಲ್ಲು ಮಂಡನೆ ಆಗುತ್ತೆ, ಆಲ್ಮೋಸ್ಟ್ ಪಾಸ್ ಅಂತೂ ಆಗೇ ಆಗ್ತದೆ. ಪಾಸ್ ಆಗಲೇಬೇಕು. ಇದು ತುರ್ತು ಸ್ಥಿತಿ, ಎಮರ್ಜೆನ್ಸಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡುವಂತಹ ವಿಚಾರ ಅಲ್ವೇ ಅಲ್ಲ. ಭಾಳ ವರ್ಷಗಳ ಹಿಂದೆಯೇ ಸರ್ಕಾರ ಈ ಥರದ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿತ್ತು.
ನಾಡಿನೊಳಗಡೆ ದೇಶದ ಒಳಗಡೆ ಧರ್ಮಗಳ ನಡುವೆ ಜಾತಿಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸುವಂತಹ ಪ್ರಚೋದನಕಾರಿ ಭಾಷಣಗಳನ್ನು ಚರ್ಚೆಗಳನ್ನು ಮಾಡ್ತಾ ಇರೋರಿಗೆ ಕಡಿವಾಣ ಹಾಕಲೇಬೇಕಾಗಿದೆ. ಅದನ್ನು ಹಾಕೋದಕ್ಕೆ ತಡ ಆಗಿದೆ. ದಯವಿಟ್ಟು ಆದಷ್ಟು ಬೇಗ ಮಾಡಿ. ಇದಕ್ಕೆ ಯಾವನಾದರೂ ವಿರೋಧ ವ್ಯಕ್ತಪಡಿಸ್ತಾನಂದರೆ ಆತ ಕೂಡ ದ್ವೇಷಪೂರಿತ ಭಾಷಣದ ಭಾಗವಾಗಿಯೇ ಇರ್ತಾನೆ. ಅವನನ್ನು ನೆಗ್ಲೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಈ ಬಿಲ್ಲನ್ನು ಜಾರಿಗೊಳಿಸಿ ಅಂತ ಹೇಳ್ಬಿಟ್ಟು ನಾವು ಒತ್ತಡವನ್ನು ಹೇರ್ತೇವೆ. ಯಾಕಂದರೆ ನಾವು ಸಮಾಜದಲ್ಲಿ ದ್ವೇಷದಿಂದ ಭಿನ್ನತೆಗಳು ಹೆಚ್ಚಾದಾಗ, ಒಡಕುಗಳು ಮೂಡಿದಾಗ ಬೆಸೆಯುವಂಥ ಕೆಲಸವನ್ನೇ ಮಾಡ್ತಾ ಬಂದಿರೋದು. ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಬನ್ನಿ, ನಮ್ಮ ಎಲ್ಲ ಭಾಷಣಗಳನ್ನು ನೋಡ್ತಾ ಬನ್ನಿ. ಹಿಂದೂ ಮುಸಲ್ಮಾನರ ಸಾಮರಸ್ಯ, ಜಾತಿಗಳ ನಡುವಿನ ಸಂಘರ್ಷದ ವಿರುದ್ಧವಾಗಿಯೇ ನಾವು ಮಾತಾಡ್ತಾ ಬಂದಿದ್ದೀವಿ. ಹಾಗಾಗಿ ಬಹಳ ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ, ಈ ಬಿಲ್ ಜಾರಿ ಆಗಬೇಕು, ಯಾವತ್ತೂ ಆಗಬೇಕಾಗಿತ್ತು, ಈಗ ಜಾರಿ ಮಾಡ್ತಾ ಇದ್ದೀರಾ. ಓಕೆ, ಏನು ಬೇಕಾದ್ರೂ ಆಗಲಿ, ದಯವಿಟ್ಟು ಅದನ್ನು ಮಾಡಿ. 3 ವರ್ಷ ಅಲ್ಲ 30 ವರ್ಷ ಜೈಲು ಶಿಕ್ಷೆ ಆಗಬೇಕಾಗಿತ್ತು. ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಗಲಾಟೆ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಒಂದು ಪ್ರಚೋದನೆ ಇದ್ದೇ ಇತ್ತು. ಹಾಗಾಗಿ ಈ ಬಿಲ್ ಅತ್ಯಂತ ತುರ್ತಾಗಿ ಜಾರಿ ಆಗಬೇಕಾಗಿದೆ. ಇನ್ನು ಪಬ್ಲಿಕ್ ಟಿವಿಯ ಖ್ಯಾತ ಪತ್ರಕರ್ತರಾದ ರಂಗಣ್ಣ, ಪ್ರಾಬ್ಲಮ್ ಏನ್ ಬರುತ್ತೆ ಈ ಆಕ್ಟ್ಗೆ ಅಂತಂದ್ರೆ, ನನ್ನ ಪ್ರಕಾರ ಇದು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು. ಇದನ್ನ ಪಾಸ್ ಮಾಡಬೇಡಿ. ಇದನ್ನ ಡ್ರಾಫ್ಟ್ ಹೊರಗೆ ಬಿಟ್ಬಿಡಿ. ಒಂದ್ 2-3 ತಿಂಗಳು ನಡೀಲಿ, ನೋಡೋಣ ಅದೇನೇನು ನಡೆಯುತ್ತೆ ಅಂತ ಅದರಲ್ಲಿ ಚರ್ಚೆಗೆ. ಆಮೇಲೆ ಮಾಡಿ, ಬೇಕಾರೆ ಮಾಡಬೇಡಿ. ನಿಮ್ಮನ್ನ ನಂಬಕ್ಕಾಗಲ್ಲ. ನೀವು ದುಷ್ಟರು, ನೀವು ದುರುಳರು, ನೀವು ಕಂತ್ರಿಗಳು, ನೀವು ಕಿರಾತಕರು. ನಿಮ್ಮನ್ನ ನಂಬಲ್ಲ ನಾನು. ಈ ಬಿಲ್ಲಿಗೆ ಸಂಬಂಧಪಟ್ಟಂಗೆ ನಿನ್ನೆ ಪಾಪ 9 ಗಂಟೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಖ್ಯಾತ ಪತ್ರಕರ್ತರು. ಯಾವುದೇ ಕಾರಣಕ್ಕೂ ಈ ಬಿಲ್ ಜಾರಿ ಆಗಬಾರ್ದು ಅಂತೇಳಿ. ಬಿಲ್ ಏನಿದೆ, ಬಾಂಬ್ ಹಾಕೋದಿದೆಯಾ? ಇಲ್ಲ. ಬಾಂಬ್ ಹಾಕುವಂತಹ ಪ್ರಯತ್ನಗಳನ್ನು ತಡೆಗಟ್ಟುವ ಬಿಲ್ ಅಂತಿದೆ ಇದು. ಬಾಂಬ್ ಹಾಕುವ, ಸಮಾಜದ ಸ್ವಾಸ್ಥ್ಯಕ್ಕೆ ಬಾಂಬ್ ಹಾಕುವ, ಸಮಾಜ ಸ್ವಾಸ್ಥ್ಯವನ್ನು ಹಾಳುಗೆಡವುವ, ಸಮಾಜದಲ್ಲಿ ಒಡಕುಂಟು ಮಾಡುವ, ಸಮಾಜದಲ್ಲಿ ಧರ್ಮಗಳ ನಡುವೆ ಜಾತಿಗಳ ನಡುವೆ ಲಿಂಗಗಳ ನಡುವೆ ತಾರತಮ್ಯಗಳನ್ನು ಉತ್ತೇಜಿಸುವವರಿಗೆ ಕಡಿವಾಣ ಹಾಕುವ ಬಿಲ್. ಇದು ಜಾರಿ ಆಗಲೇಬಾರದು ಅಂತ ರಂಗಣ್ಣ. ಯಾಕೆ ಹೇಳಿ? ದ್ವೇಷ ಭಾಷಣ ಅಥವಾ ದ್ವೇಷ ಅಪರಾಧ ವ್ಯಾಖ್ಯಾನ ನನಗೆ ಬಹಳ ಇಂಪಾರ್ಟೆಂಟು. ಸೋನಿಯಾ ಗಾಂಧಿಗೆ ಬೈದರೆ ದ್ವೇಷವೋ, ಮೋದಿಗೆ ಬೈದರೆ ಇಲ್ಲವೋ, ವ್ಯಾಖ್ಯಾನ ಬಹಳ ಇಂಪಾರ್ಟೆಂಟ್. ಯಾವುದು ದ್ವೇಷ? ಯಾವುದು ದ್ವೇಷ? ಹಂಗಾಗಿ ಡಿಸ್ಕಷನ್ಗೆ ಹಾಕಿ ಈ ಕರಡನ್ನ ಪಬ್ಲಿಕ್ ಡೊಮೈನ್ಗೆ ಬಿಟ್ಬಿಡಿ. 1 ತಿಂಗಳು ನಡೀಲಿ. ಈ ಸೆಷನ್ ಅಲ್ಲಿ ಆಗದಿದ್ರೆ ಏನು ದೇಶ ಬಿದ್ದೋಗಲ್ಲ, ಏನು ದೇಶ ಬೀಳಲ್ಲ. ಇವರೆಲ್ಲ ಉದ್ದಕ್ಕೂ ಟಿವಿಯಲ್ಲಿ ಕೂತ್ಕೊಂಡು ಧರ್ಮಗಳ ನಡುವೆ ಒಡಕನ್ನು ಉಂಟು ಮಾಡೋ ಪ್ರಯತ್ನ ಮಾಡ್ತಾ ಇರೋರಲ್ವಾ. ಪರ್ಟಿಕ್ಯುಲರ್ ರಂಗಣ್ಣ ಅಂತ ಹೇಳಲ್ಲ, ರಂಗಣ್ಣನ ಒಂದ್ಸಲ ನೋಡ್ಕೊ ಬನ್ನಿ. ಆ ಮನುಷ್ಯ ಏನು, ಆ ಮನುಷ್ಯನ ಪತ್ರಿಕಾ ಧರ್ಮ ಹೇಗಿದೆ ಅಂತ ನೋಡ್ಕೊ ಬನ್ನಿ. ಹಿಂದೂ ಮುಸ್ಲಿಂ ಜಾತಿಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸುವಂತ ಡಿಬೇಟ್ ಮಾಡಿಲ್ವಾ? ಪಕ್ಷಗಳ ನಡುವೆ ವ್ಯತ್ಯಾಸಗಳ ಆಧಾರದಲ್ಲಿ ಸುದ್ದಿಗಳನ್ನು ಇವರು ಮಾಡೇ ಇಲ್ವಾ? ಇವ್ರು ಯಾರು ಪರವಾಗಿದ್ದಾರೆ, ಇವ್ರು ಯಾರು ಪರವಾಗಿಲ್ಲ? ಒಂದು ಹಂತದಲ್ಲಿ ಅವರು ಹೇಳ್ತಾರೆ, ಸೋನಿಯಾ ಗಾಂಧಿಗೆ ಬೈದರೆ ದ್ವೇಷವೋ, ಮೋದಿಗೆ ಬೈದರೆ ಇಲ್ಲವೋ. ಸೋನಿಯಾ ಗಾಂಧಿಗೆ ಬೈದರೆ ದ್ವೇಷವೋ, ಮೋದಿಗೆ ಬೈದರೆ ಇಲ್ಲವೋ. ಸೋನಿಯಾ ಗಾಂಧಿಗೆ ಬೈದ್ರೆ ಮಾತ್ರ ದ್ವೇಷ ಭಾಷಣನಾ? ಮೋದಿಗೆ ಬೈದ್ರೆ ದ್ವೇಷ ಭಾಷಣ ಅಲ್ವಾ? ಅಯ್ಯಯ್ಯೋ ರಂಗಣ್ಣ, ಇದು ಸೋನಿಯಾ ಗಾಂಧಿ ಮೋದಿ ಇವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ರಂಗಣ್ಣ. ಈ ದೇಶದ ಧರ್ಮಗಳ ನಡುವೆ ಜಾತಿಗಳ ನಡುವೆ ಆಳವಾಗಿ ಬೇರು ಬಿಟ್ಟಿರುವಂತಹ ಸಮಸ್ಯೆ ಅಂತಿದೆಯಲ್ಲ, ಅದನ್ನ ಉತ್ತೇಜಿಸುವ, ಅಲ್ಲಿ ಒಡಕುಂಟು ಮಾಡುವಂತ ಪ್ರಯತ್ನದ ವಿರುದ್ಧ ತಂದಿರುವಂತ ಬಿಲ್ ರಂಗಣ್ಣ. ಈ ಬಿಲ್ ಅನ್ನು ತಂದಿದ್ದು ನಿಮಗೆ ಯಾಕೆ ಉರಿಯುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಮಗಿದೆ. ಯಾಕಂದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಉಂಟು ಮಾಡುವಂತ ಅದೆಷ್ಟು ಡಿಬೇಟ್ಗಳನ್ನು ನೀವು ಮಾಡಿದಿರಿ ಅಂತ ಒಂದ್ಸಲ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಗೋಧಿ ಮೀಡಿಯಾ ಅಂತ ಯಾಕೆ ಕೆಲವು ಮಾಧ್ಯಮಗಳನ್ನ ಹಲವು ಮಾಧ್ಯಮಗಳನ್ನ ನಾವೆಲ್ಲ ಕರಿತೀವಿ ಅಂದ್ರೆ, ಇವರು ಮಾಡಿದ್ದು ಉದ್ದಕ್ಕೂ ದ್ವೇಷ ಬಿತ್ತುವಂತ ಕೆಲಸಗಳನ್ನೇ. ಅತ್ಯಂತ ಹೆಚ್ಚು ದ್ವೇಷವನ್ನ ಬಿತ್ತುವ, ಅತ್ಯಂತ ಪರಿಣಾಮಕಾರಿಯಾಗಿ ದ್ವೇಷ ಬಿತ್ತುವ ಸಾಲಿನಲ್ಲಿ ಮಾಧ್ಯಮಗಳೇ ಟಿವಿ ಮಾಧ್ಯಮಗಳೇ ಮೊದಲ ಸಾಲಿನಲ್ಲೇ ಬಂದು ಕೂತ್ಕೊಳ್ತದೆ. ಫಸ್ಟ್ ರ್ಯಾಂಕ್ ನಿಮಗೆ ಸಿಗೋದು. ಇದನ್ನೇ ವಾಂತಿ ಮಾಡ್ಕೊಂಡು TRP ಮಾಡ್ಕೊಂಡು ಬಂದವರಿಗೆ ಅಲ್ಲೇನಾದರೂ ಕತ್ರಿ ಬಿದ್ದರೆ, ಹಿಂದೂ ಮುಸ್ಲಿಂ ಜಾತಿ ಈ ಸಂಘರ್ಷಗಳಿಂದನೇ ಬದುಕ್ತಾ ಇರುವಂತಹ ಅನೇಕ ಪತ್ರಕರ್ತರಿಗೆ ಈ ಬಿಲ್ಲು ಖಂಡಿತವಾಗ್ಲೂ ಉರಿಯುತ್ತೆ. ಹಾಗಾಗಿ ನೀವು ಉರ್ಕೋತಿದ್ದೀರಿ. ಆದಷ್ಟು ಬೇಗ ತಾವು ಅದನ್ನು ತಂಪು ಮಾಡುವಂತಹ ಮುಲಾಮ್ಗಳಿದ್ದಾವೆ, ಹಚ್ಕೊಂಡು ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇಂಥವ್ರ ಮಾತಿಗೆ
ಕವಡೆ ಕಿಮ್ಮತ್ತಿನ ಬೆಲೆ ಕೊಡದೆ ತಾವೇನು ತೀರ್ಮಾನ ತೆಗೆದುಕೊಳ್ಬೇಕಂತ ಹೊರಟಿದ್ರೋ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತೇನೆ. ಹಾಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಅನೇಕರಿದ್ದಾರೆ, ಪುಂಗ್ಲಿಯಿಂದ ಹಿಡಿದು ಚಂಗ್ಲಿಗಳವರೆಗೂ ಅನೇಕರು ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ ಭಾಷಣವನ್ನು ಮಾಡ್ತಾರೆ, ಹಿಂದೂ ಮುಸ್ಲಿಂ ತಾರತಮ್ಯದ ಭಾಷಣವನ್ನು ಮಾಡ್ತಾರೆ, ಸಮಾಜದಲ್ಲಿ ಒಡಕುಂಟು ಮಾಡ್ತಾರೆ. ಇವರಿಗೆಲ್ಲ ಕಡಿವಾಣ ಹಾಕಬೇಕು. ಹಾಗೆ ಸಾಮಾಜಿಕ ಜಾಲತಾಣ, ಯೂಟ್ಯೂಬ್ ವಾಹಿನಿ, ಡಿಜಿಟಲ್ ಮಾಧ್ಯಮಗಳಲ್ಲೂ ಕೂಡ ಪ್ರತಿನಿತ್ಯ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸುವಂಥ, ಹೆಣ್ಣು ಗಂಡಿನ ನಡುವೆ ತಾರತಮ್ಯವನ್ನೇ ಉತ್ತೇಜಿಸುವಂಥ ಸುದ್ದಿಯನ್ನು ಮಾಡ್ತಾ ಇರೋರು ಇದ್ದಾರೆ. ಅವರಿಗೂ ಕಡಿವಾಣ ಹಾಕಬೇಕಾಗಿದೆ. ಯಾವುದೋ ಒಂದು ಕಾನೂನು ತರೋದು, ಯಾವುದೋ ಬಿಲ್ ಪಾಸ್ ಮಾಡೋದು, ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ಅದರ ಪರಿಣಾಮಗಳು ತಾಗಬೇಕು, ಅದರ ಪರಿಣಾಮಗಳನ್ನು ಅನುಭವಿಸಬೇಕು. ಹಾಗಿದ್ದಾಗ ಮಾತ್ರ ಇವರಿಗೆಲ್ಲ ಕಡಿವಾಣ ಹಾಕೋದಕ್ಕೆ ಸಾಧ್ಯ. ನಿನ್ನೆ ಮೊನ್ನೆ ಕಾರ್ನಲ್ಲಿ ಕೂತ್ಕೊಂಡಂಥ ಪುಡಂಗಗಳೆಲ್ಲ ದ್ವೇಷ ಭಾಷಣವನ್ನು ಮಾಡಿ ಧರ್ಮ ರಕ್ಷಕರ ಸೋಗ ಹಾಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ಕಡಿವಾಣ ಬೀಳೋದಕ್ಕೆ ಈ ಕಾನೂನು ತುರ್ತು ಅಗತ್ಯ ಇದೆ. ಇನ್ನು ನಮ್ಮ ಮೋಹನ್ ಭಾಗವತ್ ಅವರು, ಹಿಂದೂಗಳು ಇಂಗ್ಲಿಷ್ ಮಾತಾಡಬಾರ್ದು, ಅವರು ಮಾಡರ್ನ್ ಡ್ರೆಸ್ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ಭಾಷಣ ಮಾಡ್ತಾ ಇರಬೇಕಾದ್ರೆ ಹಿಂದೂ ಸಮುದಾಯಕ್ಕೆ ಒಂದೊಳ್ಳೆ ಅವರ ಪ್ರಕಾರ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೇರಳದ ಪಟ್ಟನಂತಿಟ್ಟ ಜಿಲ್ಲೆಯ ಪಂಪಾ ನದಿ ದಡದಲ್ಲಿ ವಾರ್ಷಿಕ ಚೆರುಕೋಲ್ಪುಳ ಹಿಂದೂ ಸಮಾವೇಶದ ಭಾಗವಾಗಿ ಹಿಂದೂ ಏಕತಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಭಾಗವ ಧರ್ಮ ಹಿಂದೂ ಧರ್ಮದ ಆತ್ಮ ಮತ್ತು ಪ್ರತಿಯೊಬ್ಬರು ಅದನ್ನು ಪ್ರತ್ಯೇಕವಾಗಿ ಆಚರಿಸಬೇಕು. ನಾವು ಇಂಗ್ಲಿಷ್ ಮಾತನಾಡಬಾರದು ಮತ್ತು ನಮ್ಮ ಸ್ಥಳೀಯ ಪಾಕ ಪದ್ಧತಿಯನ್ನು ತಿನ್ನಬೇಕು. ನಾವು ಕಾರ್ಯಕ್ರಮಗಳಿಗೆ ಭಾಗವಹಿಸುವಾಗ ಪಾಶ್ಚಿಮಾತ್ಯ ಉಡುಪುಗಳಿಗೆ ಅಲ್ಲ, ನಮ್ಮದೇ ಆದ ಸಾಂಪ್ರದಾಯಿಕ ಉಡುಪು ಶೈಲಿಗಳಿಗೆ ಅಂಟಿಕೊಳ್ಳಬೇಕು. ಇಂಗ್ಲಿಷ್ ಮಾತನಾಡಬಾರ್ದು ಅಂತ ಹೇಳಿದಿರಿ. ಹಾಗಾದರೆ ನಾಳೆಯಿಂದ ಏನು ಮಾಡಬೇಕು? ಯಾವ ಭಾಷೆಗೆ ಅಂಟ್ಕೋಬೇಕು? ಹಾಗಾದರೆ ಇದುವರೆಗೆ ಇಂಗ್ಲೀಷ್ ಕಲ್ತವ್ರು ಏನು ಮಾಡಬೇಕು? ಅವ್ರ ಮಕ್ಕಳಿಗೆ ಮುಂದೆ ಇಂಗ್ಲೀಷ್ ಕಲಿಸಬಾರ್ದಾ? ಇನ್ನು ಡ್ರೆಸ್, ಆಧುನಿಕ ಡ್ರೆಸ್ಗಳು ಹಾಕಬಾರ್ದಾ? ಯಾವ ಥರದ ಡ್ರೆಸ್ಗಳನ್ನು ಹಾಕಬೇಕು? ಸಾಂಪ್ರದಾಯಿಕ ಉಡುಪು ಅಂತ ಹೇಳಿದಿರಿ, ಅದನ್ನೇ ಹಾಕೊಂಡು ಹೋಗ್ಬೇಕಾ? ಇದೆಲ್ಲ ಓಕೆ, ನಿಮ್ಮ ತತ್ವ, ನಿಮ್ಮ ಆದರ್ಶ ನೀವು ಹೇರ್ತಾ ಇದ್ದೀರಾ, ಹೇರಿಸ್ಕೊಳ್ಳೋನು ಯಾವ ಮಟ್ಟಿಗೆ ನಿಮ್ಮ ಮಾತಿಗೆ ಭದ್ರಾಗಿರ್ತಾರೆ ಕಾದ್ ನೋಡೋಣ. ಆದರೆ ಇಂಗ್ಲೀಷ್ ನಿಷಿದ್ಧ ಅಂದಾಗ ನನಗೊಂದು ವಿಚಾರ ನೆನಪು ಬರುತ್ತೆ. ಈ ದೇಶದಲ್ಲಿ ಯಾವಾಗಲೂ ಈಗ RSS ಮೋಹನ್ ಭಾಗವತ್ ಅವರು ಅದರ ಮುಖ್ಯಸ್ಥರು. RSS ಹಿಂದೂಯಿಸಮ್, ಹಿಂದುತ್ವ ಅಂತ ಹೆಚ್ಚು ಮಾತನಾಡುವ ಹಿಂದೂ ರಾಷ್ಟ್ರದ ಹುನ್ನಾರದಲ್ಲಿ ಅಥವಾ ಹಿಂದೂ ರಾಷ್ಟ್ರದ ನಿರ್ಮಾಣದ ಪ್ರಯತ್ನದಲ್ಲಿರುವಂಥ ಒಂದು ಸಂಘಟನೆ. ಆ ಸಂಘಟನೆ ಈ ದೇಶದಲ್ಲಿ ಮುಸಲ್ಮಾನರನ್ನ ವಿಲನ್ ಮಾಡಿ, ಯಾಕಂದರೆ ಒಂದು ಕಡೆ ಸಕ್ಸಸ್ ಆಗಬೇಕು ಅಂದರೆ ಯಾರಾದ್ರೊಬ್ಬ ವಿಲನ್ ಬೇಕಲ್ಲ. ಒಂದು ಸಿನಿಮಾದಲ್ಲಿ ಬರೀ ಹೀರೋ ಇದ್ದರೆ ಅದಕ್ಕೆ ಮಜಾ ಇರುತ್ತಾ? ವಿಲನ್ ಬೇಕೇ ಬೇಕಲ್ಲ. ಹಾಗಾಗಿ ಇವರು ಹೀರೋ ಆಗೋದಕ್ಕೋಸ್ಕರ ಮುಸಲ್ಮಾನ ಸಮುದಾಯವನ್ನು ವಿಲನ್ ಮಾಡುವಂಥ ಪ್ರಯತ್ನವನ್ನು ಶತಮಾನಗಳಿಂದ ಮಾಡ್ತಾ ಬಂದಿದ್ದಾರೆ. ಇವರಿಗೆ ಈ ವಿಲನ್ಗಳು, ನಿಮ್ಮ ದೃಷ್ಟಿಯಲ್ಲಿ ವಿಲನ್ಗಳು ಅಂತ ಆಗಿದಾರಲ್ಲ ಮುಸಲ್ಮಾನರು, ಇವ್ರದ್ದೊಂದು ಇಂಗ್ಲೀಷ್ ಕಥೆಯನ್ನು ಹೇಳ್ತೇನೆ ಕೇಳಿ. ಒಂದು ರಿಸರ್ಚ್ ಮಾಡಿ. ಬ್ರಿಟಿಷರ ವಿರುದ್ಧ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲರೂ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ರಕ್ತ ಕೊಟ್ಟವರು, ಬೆವರು ಹರಿಸಿದವರಲ್ಲಿ ಮುಸಲ್ಮಾನರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಇದನ್ನು ನಾವು ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದೀವಿ. ನೀವೇ ಇಲ್ಲ ಮೋಹನ್ ಭಾಗವತ್ ಅವರೇ, ನಿಮ್ಮ ಸಂತತಿಗಳೇ ಇಲ್ಲ ಅಂತ ನಾವು ಹೇಳ್ತಾ ಇದ್ರು ಕೂಡ ನೀವು ಅದನ್ನು ಒಪ್ಕೊಳ್ಳೋದಕ್ಕೂ ರೆಡಿ ಇಲ್ಲ. ಸುಮ್ಮನೆ ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡಲ್ಲ. ಯಾಕ್ರಿ ನಿಮ್ಮ ಆಫೀಸಲ್ಲಿ, ನಿಮ್ಮ ಕಚೇರಿಗಳಲ್ಲಿ ಭಾರತದ ಬಾವುಟ ಹಾರಿಸಲ್ಲ? ಮಾತೆತ್ತಿದ್ರೆ ದೇಶ ಪ್ರೇಮ ಅಂತೀರಿ, ರಾಷ್ಟ್ರೀಯತೆ ಅಂತೀರಿ, ದೇಶದ ಬಾವುಟವೇ ನಿಮ್ಮ ಕಚೇರಿಗಳ ಮೇಲೆ ಹಾರೋದಿಲ್ವಲ್ಲ ಅಂತ ಕೇಳಿದ್ರು ಅದಕ್ಕೂ ಕೂಡ ಉತ್ತರ ಕೊಡಲ್ಲ. ಆ ಬಾಲಂಗೋಚಿಗಳು ಕೂಡ ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಎಲ್ಲ ಕಣ್ಣಿದ್ದು ಜಾಣ ಕೂಡ್ರಂತೆ ವರ್ತಿಸುವಂಥ ಜಾಯಮಾನದವರು. ಓಕೆ, ನಿಮ್ಮೊಂದು ಮಾತು ಹೇಳ್ತೀನಿ ಕೇಳಿ. ಬ್ರಿಟಿಷರ ವಿರುದ್ಧ ಮುಸಲ್ಮಾನರು ಯಾವ ಮಟ್ಟಿಗಿನ ಹೋರಾಟವನ್ನು ಮಾಡಿ ದೇಶ ಪ್ರೇಮವನ್ನು ಬೆರೆದಿದ್ರು ಗೊತ್ತಾ? ಇಂಗ್ಲೀಷ್ ಯಾವ ಕಡೆಯಿಂದ ಬಂದ ಭಾಷೆ? ಬ್ರಿಟಿಷಿಂದ ಬಂದ ಭಾಷೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ ಮುಸಲ್ಮಾನ ಯೋಚನೆ ಮಾಡ್ದ, ನಾವು ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಮಾತಾಡಬಾರ್ದು, ಅದು ಅವರ ಭಾಷೆ. ಆ ಮೂಲಕ ಅವರು ದೇಶ ಪ್ರೇಮವನ್ನು ತೋರಿಸೋದಕ್ಕಂತ ಹೇಳಿಬಿಟ್ಟು ಇಂಗ್ಲೀಷಿಂದ ಭಾಳ ದೂರ ಉಳ್ಕೋತಾರೆ. ಯಾವಾಗ? ಬ್ರಿಟಿಷರದ್ದು ಹೋರಾಟ ಮಾಡಬೇಕಾದ್ರೆ. ಈಗ ಎಲ್ಲದೂ ಮುಗಿದಾಗಿದೆ. ಎಲ್ಲ ಮುಗಿದ ಮೇಲೆ ಈಗ ಇಂಗ್ಲೀಷ್ ಮಾತಾಡಬಾರ್ದು, ಹಿಂದಿ ಮಾತಾಡಬಾರ್ದು, ಇನ್ನೊಂದೇನೋ ಮಾತಾಡಬಾರ್ದು, ಅದೇನೋ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದೀರಾ. ಅದೇನು ಬೇಕಾದ್ರೂ ಮಾತಾಡಿ, ಅದನ್ನು ಬದಿಗಿಡಿ. ನೀವು ಯಾರನ್ನ ವಿಲನ್ ಅಂತ ಹೇಳ್ತೀರೋ, ಯಾರನ್ನ ದುಶ್ಮನ್ ಅಂತ ಕರಿತೀರೋ, ಅವರು ಬ್ರಿಟಿಷರ ಭಾಷೆ ಇಂಗ್ಲೀಷ್ ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಇಂಗ್ಲೀಷ್ ಕಲಿಯುವಂಥ ಗೋಜಿಗೆ ಹೋಗಲಿಲ್ಲ. ಅಲ್ಲಿಂದ ಅವರು ದೂರ ಬಂದು ನಿಂತರು. ಹಾಗಾಗಿನೇ ಪಂಕ್ಚರ್ ಶಾಪು, ಇನ್ನೊಂದು ಶಾಪು, ಆ ಶಾಪು, ಈ ಶಾಪು ಅಂತ ಹೇಳ್ಬಿಟ್ಟು ಅವರು ಭಾಳ ದೊಡ್ಡ ಮಟ್ಟಿಗಿನ ತ್ಯಾಗ ಮಾಡಿದ ಪರಿಣಾಮವಾಗಿ ಅವರು ಯಥೇಚ್ಛವಾಗಿ ನಿಕೃಷ್ಟ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಆಯಿತು. ಆದರೆ ನಿಮ್ಮ ಸಂತತಿ, ನಿಮ್ಮ ಪೀಳಿಗೆ ಪಂಕ್ಚರ್ ಶಾಪ್ ಅಂತ ಹೇಳಿ ಅವ್ರನ್ನ ಲೇವಡಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತು. ಈಗ ಅದೇನೋ ಇಂಗ್ಲೀಷ್ ಬೇಡ, ಆಧುನಿಕ ಡ್ರೆಸ್ ಬೇಡ, ಅದೇನೋ ದೇಸಿ ಪದ್ಧತಿ ಬಗ್ಗೆ ಜಾಸ್ತಿ ಮಾತಾಡ್ತಿದಾರಲ್ಲ. ನೀವು ಇದನ್ನೇ ಮಾಡ್ತಾ ಹೋದರೆ ಭವಿಷ್ಯದಲ್ಲಿ ಪಂಕ್ಚರ್ ಶಾಪು ಶಿಫ್ಟ್ ಆಗ್ತದೆ ಆ ಕಡೆ.
ಯಾವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಇಂಗ್ಲೀಷನ್ನ ತ್ಯಾಗ ಮಾಡುವುದರ ಮೂಲಕ ತಾವೆಂಥ ರಾಷ್ಟ್ರಭಕ್ತರು ಅಂತ ಹೇಳ್ಬಿಟ್ಟು ಮುಸಲ್ಮಾನರು ತೋರಿಸುವಂಥ ಪ್ರಯತ್ನ ಮಾಡಿದ್ರು, ಇವತ್ತು ಅದೇ ಮುಸಲ್ಮಾನರು ಇಂಗ್ಲೀಷನ್ನು ಏನೋ ಧಿಕ್ಕರಿಸ್ತಾ ಇಲ್ಲ. ಅವತ್ತು ಕೂಡ ಧಿಕ್ಕರಿಸುವ ಅಗತ್ಯ ಇರಲಿಲ್ಲ ಅಂತಲೇ ನನ್ನ ವಾದ ಕೂಡ. ಆದರೆ ದೇಶ ಪ್ರೇಮ ರಾಷ್ಟ್ರೀಯತೆ ಬಂದಾಗ ನಾವು ಜಾಸ್ತಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ತಾರಲ್ಲ, ಅದಕ್ಕೋಸ್ಕರ ಈ ಎಕ್ಸಾಂಪಲನ್ನು ನಾನು ತಗೊಬಂದೆ. ಓಕೆ, ಮೋಹನ್ ಭಾಗವತ್ ದೃಷ್ಟಿಯಲ್ಲಿ ಹಿಂದೂಗಳು ಯಾರು? ಈ ದೇಶದಲ್ಲಿರುವಂಥ ಎಲ್ಲ ಹಿಂದೂಗಳು ಮೋಹನ್ ಭಾಗವತ್ ಅವರ ಆದೇಶವನ್ನು ಪಾಲನೆ ಮಾಡಿದ್ರೆ ಮಾಡಿ. ಇನ್ನು ಮುಂದೆ ಇಂಗ್ಲೀಷ್ ಕಲಿಬೇಡಿ, ಇಂಗ್ಲೀಷ್ ನೀವು ಕಲ್ತರೂ ಅದನ್ನು ಮರೆಯುವಂಥ ಪ್ರಯತ್ನ ಮಾಡಿ. ಇನ್ನು ಮುಂದೆ ನಾವು ಮಾಡರ್ನ್ ಡ್ರೆಸ್ ಹಾಕ್ಬಿಡಿ. ಒಟ್ಟಲ್ಲಿ ಮೋಹನ್ ಭಾಗವತ್ ಅವರ ಅದ್ಭುತವಾದಂತಹ ಸಂದೇಶವನ್ನು ಎಷ್ಟು ಜನ ಸ್ವೀಕಾರ ಮಾಡ್ತೀರೋ ಮಾಡಿ, ನಿಮಗೆ ಬಿಟ್ಟಿದ್ದು. ನಾನು ಈ ವಿಚಾರನ ಇಲ್ಲಿ ಯಾಕೆ ಹೇಳ್ಕೊಬಂದೆ ಅಂದರೆ, ಇಂಗ್ಲೀಷ್ ಹಿಂದೂಗಳು ಕಲಿಬಾರ್ದು ಅಂತ ಮೋಹನ್ ಭಾಗವತ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅದು ಆಂಗ್ಲರ ಭಾಷೆ ಅನ್ನೋ ಕಾರಣಕ್ಕೆ ಅದರಿಂದ ದೂರ ನಿಂತು ರಾಷ್ಟ್ರ ಪ್ರೇಮವನ್ನು ಮೆರೆದವರು ಇಲ್ಲಿನ ಮುಸಲ್ಮಾನರು. ಅದನ್ನು ಹೇಳಬೇಕಾಗಿತ್ತು, ಹಾಗಾಗಿ ಇವ್ರನ್ನ ಹೇಳ್ಕೊಂಡು ಬಂದೆ. ಓಕೆ ಸ್ನೇಹಿತರೆ, ಒಟ್ಟಲ್ಲೇ ದ್ವೇಷ ಭಾಷಣಕ್ಕೆ ಕಡಿವಾಣ, ಹಿಂದೂಗಳು ಇಂಗ್ಲೀಷ್ ಮಾತಾಡಬಾರ್ದು. ಈ ಕಾನ್ಸೆಪ್ಟನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.